ಸಂತ್ರಸ್ತರ ಏನು ಹೋರಾಟ ಸಮಿತಿ ಐತೆ ಇವತ್ತ ತಾರೀಕು 27/7/2026ರಿಂದ ಶ್ರೀಮಾನ್ ಅಮರೇಗೌಡ ಪಾಟೀಲ್ ಮಾಜಿ ಸಚಿವರ ನೇತೃತ್ವದಲ್ಲಿ ಈ ಸರದಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗ್ತಾ ಇದು ಯಾವುದೇ ಕಾರಣಕ್ಕೆ ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಯಾವುದೇ ಕಾರಣಕ್ಕೆ ಇದನ್ನು ಹಿಂತೆಗೊಳ್ಳೋದಲ್ಲ. ಒಂದು ಸ್ಪಷ್ಟವಾಗಿ ಆಗಬೇಕು, ಇಲ್ಲ ಕಂಪ್ನಿ ನಮ್ಮ ECಯಲ್ಲಿ ಹಟ್ಟಿ ಚಿನ್ನದ ಗಣಿ ಅಂತ ತೆಗಿಬೇಕು, ಒಂದು ಇಲ್ಲಾಂದರೆ ನಮ್ಮ ಭೂ ಸ್ವಾಧೀನ ಮಾಡಿ ನಮ್ಮ ರೈತ ಕುಟುಂಬಗಳಿಗೆ ಪಾಣಿ ಪ್ರಕಾರ ಒಂದು ಉದ್ಯೋಗ ಕೊಡಬೇಕಂತ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ನಮ್ಗೆ ಗೇಟಿನ ಮುಂದೆ ಹೋರಾಟ ಮಾಡೋಕ್ಕೆ ನಮ್ಮ ಬಯ್ಯಾಪುರ ಅಮರೇಗೌಡರ ನೇತೃತ್ವದಲ್ಲಿ ಬ್ಯಾಡ ಅಂತೇಳಿ ನಮ್ಗೆ ಇದು ಮಾಡ್ಯಾರ. ಆದರೆ ಹಟ್ಟಿ ಚಿನ್ನದ ಗಣಿ ಸಂಸ್ಥೆ ನಮ್ಮ ಪಾಣಿಯಲ್ಲಿ ECಯಲ್ಲಿ ಹಟ್ಟಿ ಚಿನ್ನದ ಗಣಿ ಸಂಸ್ಥೆ ಅಂತ ಹೆಸರು ಬಂದೈತೆ. ಇದಕ್ಕೆ ನಾವು 420 ಕೇಸ್ ಮಾಡ್ಬೋದು. ಆದರೆ ನಾವು ಹಟ್ಟಿ ರೈತರು ಎಷ್ಟು ತಾಳ್ಮೆಯಿಂದ ಇದೀವಿ ಅಂದರೆ ನಾವು ಯಾವುದನ್ನು ಇದು ಮಾಡವಲ್ವಿ. ಯಾಕಂತಂದರೆ ಸುಮಾರು 40 ವರ್ಷಗಳಿಂದ ನಾವು ಇದೇ ರೀತಿ ಹೋರಾಟ ಮಾಡಿ ಉದ್ಯೋಗ ತಗೊಂಡಿವಿ. ಯಾರು ನಮ್ಗೆ ಹಂಗೆ ಉದ್ಯೋಗ ಕೊಟ್ಟಿಲ್ಲ, ಯಾರು ನಮ್ಗೆ ಕರೆದು ಉದ್ಯೋಗ ಕೊಟ್ಟಿಲ್ಲ, ಹೇಳ್ತಾರ ಓದ್ತಾರ. ಆದರೆ ನಾವು ಹೋರಾಟ ಮಾಡಿ ಜೈಲಿಗೆ ಬಂದು ಎತ್ತು ಬಂಡಿ ಕಟ್ಟಿ ಲಾಠಿ ಏಟು ತಿಂದನೇ ನಾವು ನೌಕರಿ ತಗೊಂಡ್ವಿ. ಎಲ್ಲಿ ಒಂದು ನಿಮ್ಮ ಹೋರಾಟಕ್ಕೆ ಪೊಲೀಸರನ್ನ ಮುಂದಿಟ್ಟು ಹಟ್ಟಿ ಕಂಪ್ನಿ ಹಿಂದಕ್ಕೆ ಹಾಕಿತ್ತು ಅನ್ನೋ ಒಂದು ಉದಾಹರಣೆ ನೋಡ್ಬೋದು. ಒಂದು ನಾನು ಅದಕ್ಕೆ ಪೊಲೀಸ್ ಖಾತೆಗೆ ನಾನು ಸರ್ಕಲ್ ಸಾಹೇಬ್ ರಿಕ್ವೆಸ್ಟ್ ಮಾಡಿದೆ, ಏನು ನೀವು ಮಹಿಳೆಯರ ದಯಮಾಡಿ ಮಹಿಳಾ ಪೊಲೀಸ್ ಅಂತ ಅಂಬರಿ ಅಂತೇಳಿ. ಗಂಡ್ಮಕ್ಳು ಮೈ ಮುಟ್ಟೋದಲ್ಲ, ಅವರು ನಿಮ್ಮ ಅಕ್ಕ ತಂಗಿಯರು, ಅವರು ನಿಮ್ಮ ತಾಯಂದಿರು, ಅದು ಯಾರು ಮುಟ್ಟಿದ್ರೆ ಅಪರಾಧನೇ. ನೀವು ಪ್ರತಿಯೊಂದು ಇದ್ರಾಗ ನಾನು ನೋಡಿರ್ಬೇಕು, ಪಿಕ್ಚರು ಧಾರಾವಾಹಿ ಒಳಗೆ ಯಾರು ಹೆಣ್ಮಗಳು ಇರ್ತಾಳ ಅಲ್ಲಿ ಲೇಡೀಸ್ ಪೊಲೀಸ್ ಇರ್ತಾರೆ, ಯಾರು ಗಂಡ್ಮಕ್ಳು ಇರ್ತಾರೆ ಗಂಡ್ಮಕ್ಳು ಇರ್ತಾರೆ. ನೀವು ಕೂಡ ರೈತ ಕುಟುಂಬದಿಂದ ಬಂದಿರಿ, ನೀವು ಕೂಡ ರೈತ ಕುಟುಂಬದ ತಾಯಿ ತಂಗಿ ಅಕ್ಕ ತಂಗಿಯರು ಮುಖಾಂತರನೇ ಬಂದವರು. ನಾವು ಕೂಡ ಅದೇ ಕುಟುಂಬದಿಂದ ಬಂದಿವಿ. ನಮ್ಗೆ ನಾವು ಪೊಲೀಸರಿಗೆ ಅದಕ್ಕೆ ಒಂದು ಸಲ ನನಗೆ ಸಿಟ್ಟು ಬಂದಿತ್ತು, ನೇರವಾಗಿ ಹೇಳಿ ನಾನು ಏನಂತ, ಮಹಿಳೆಯರಿಗೆ ನೀವು ತಯಾರಾಗ್ರಿ, ನೀವು ಕಿತ್ತೂರು ರಾಣಿ ಚೆನ್ನಮ್ಮಾಗ್ರಿ, ನೀವೆಲ್ಲ ತಯಾರಾಗ್ರಿ ಅಂತ ನಾನೇ ಹೇಳಿದ್ದು. ಯಾಕಂದ್ರೆ ಅದನ್ನು ನೋಡೋಕ್ಕಾಗಲ್ಲ ನನಗೆ, ನಾನು ಅಸಹ್ಯ ಅನಿಸ್ತೈತೆ ನನಗೆ. ಅದಕ್ಕೆ ಅವರಿಗೆ ನಾನು ಮತ್ತೆ ಹೋಗಿ ಹೇಳಿದೆ, ಸರ್ ನೀವು ಹೆಣ್ಮಕ್ಳು ಪೊಲೀಸರನ್ನ ಹಚ್ಚಿರಿ, ಅದೇ ನಿಮ್ಮ ಅಕ್ಕ ತಂಗಿಯರು ಅದೇ ನಿಮ್ಮ ತಾಯಿ ಆದ್ರೆ ಮೈ ಮುಟ್ಟಿದ್ರೆ ಯಾರು ಬಿಡೋದಿಲ್ಲ. ನಮ್ಮ ದೇಶದ ಕಾನೂನು ಹೇಳ್ತಾ, ಅಂಬೇಡ್ಕರ್ ಹೇಳ್ತಾನೆ, ಸಂವಿಧಾನ ಹೇಳುತ್ತಾ, ಎಲ್ಲರೂ ಸಂವಿಧಾನ ಮೀರಬೇಡ್ರಿ. ನಾವು ಮೀರೋದಲ್ಲ, ನೀವು ಮೀರಬೇಡ್ರಿ. ಆಮೇಲೆ ಆಡಳಿತ ವರ್ಗ ಹೆಂಗಂದ್ರೆ ಇವತ್ತರ ಅವ್ರು ಗೆದ್ದಿವಂತಾರ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಬೇಕು ನೀವು. ನಾವು ಅದಕ್ಕೆ ನಾವು ಒಂದು ಇದರಲ್ಲಿ ಬರ್ತೀವಿ, ಏನಂತ 420 ನಾವು ಮನಸ್ಸು ಮಾಡಿದ್ರೆ ಕೇಸ್ ಹಾಕ್ಬೋದು, 5 ಮಂದಿ ಮೇಲೆ ಜೈಲಿಗೆ ಕಳಿಸ್ಬೋದು. ಅದು ನಮ್ಮ ಪರಿಹಾರ ಅಲ್ಲ. ನಮ್ಗೆ ಉದ್ಯೋಗ ಬೇಕಾಗೈತೆ, ಉದ್ಯೋಗ ಸಲುವಾಗಿ ನಾವು ಹೋರಾಟ ಮಾಡೋಕತ್ತೀವಿ. ಈಗ ನಮ್ಮ ಬಯ್ಯಾಪುರ ಸಾಬ್ರು ಹೇಳಿದ್ರು ಇಲ್ಲೇ ಮಾಡಂತ ಹೇಳಿದ್ರು. ನಮ್ಮ ರೈತರಿಗೆ ಸಿಟ್ಟೈತೆ, ನೀವೆಲ್ಲ ಗಮನಿಸಿರ್ಬೋದು, ಗೇಟಿಗೆ ಗೊತ್ತು ಅಂತ ಐತೆ ಸಿಟ್ಟು. ಒಂದು ಸ್ಲೋಗನ್ ಐತೆ, ಹೊಟ್ಟೆನ ಸಿಟ್ಟು ರಟ್ಟೆಗೆ ಬಂದರೆ ಸುಳ್ಳೆ ಮಕ್ಕಳು ಚೂರು ಚೂರು ಅಂತ. ಇಡೀ ದೇಶದಲ್ಲಿ ಒಂದು ಕಿಚ್ಚೆದ್ದೈತಿ ಇದು, ಇಲ್ಲೆಲ್ಲ ಇಡೀ ಎಲ್ಲ ಕಡೆಗೆ ಎದ್ದೈತೆ. ಅದಕ್ಕೆ ನಾವು ನಮ್ಮ ರೈತರನ್ನ ಸಿಟ್ಟಿಗೆ ಬರ್ಗೊಡಿಸ್ಬೇಡ್ರಿ. ನೀವು ಕೂಡ ಅವ್ರ ಜೊತೆಗಿರ್ರಿ, ನೀವು ಕೂಡ ನಿಮ್ಮ ಅಕ್ಕ ತಂಗಿಯರವರು ನಿಮ್ಮ ತಾಯಂದ್ರಂತ ಹೇಳ್ತಾ ಈ ಹೋರಾಟನ ಹಟ್ಟಿ ಕಂಪನಿ ಅಧಿಕಾರಿಗಳಿಗೆ ಇವತ್ತಿನ ಒಂದು ಜಯ. ನೀವು ಹಟ್ಟಿ ಕಂಪನಿ ಮುಖ್ಯ ದ್ವಾರದ ಮುಂದೆ ಹೋರಾಟ ಮಾಡಿತ್ತು, ಅದನ್ನು ಪೊಲೀಸರು ತಡೆ ಹಿಡಿದಕ್ಕಿಂತ ನಿಮ್ಮ ಹೋರಾಟ ಹಿಂದಕ್ಕೆ ಹಾಕ್ಯಾರವರು. ಇಲ್ಲ, ನಾವು ಹಟ್ಟಿ ಚಿನ್ನದ ಗಣಿ ಕಂಪನಿಗೇನು ನಾವು ಅಂಜಲ್ಲ, ಅವ್ರು ಜಯ ತಿಳ್ಕೊಂಡಿರ್ಬೋದು. ಆದರೆ ನಮ್ಮ ಹೋರಾಟದ ಗೌರವ ಅಧ್ಯಕ್ಷರಾದ ಶ್ರೀಮಾನ್ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ಮಾತಿಗೆ ಒತ್ತು ಕೊಟ್ಟಿವಿ. ಯಾಕಂದರೆ ಅವ್ರ ನೇತೃತ್ವ ವಹಿಸ್ಯಾರ. ಅದಕ್ಕೆ ನಾವು ಏನಂದ್ವಿ, ಅವ್ರು ಇಲ್ಲೇ ಮಾಡ್ತೀವಿ ಅಂತ ಹೇಳಿದರು. ನೋಡಿ, ನಿಮ್ಗೆ ಆಳೆ ಗೊತ್ತಿರ್ಬೋದು, ಪೊಲೀಸ್ ಸ್ಟೇಷನ್ ದಾಟಿ ಹೋಗಿದ್ವಿ ನಾವು, ಏನು ಇನ್ನು 50-100 ಫೀಟು. ಆದರೆ ನಾವು ಮತ್ತೆ ಅವ್ರು ಕರೆದು ಮಾತಾಡಿದರು, ಇಲ್ಲ ಇಲ್ಲೇ ಹೋರಾಟ ಮಾಡಮಂತ. ಆಮೇಲೆ ಕಂಪ್ನಿ ಅಧಿಕಾರಿಗಳು ಬಂದಾರ, AC ಬಂದಾರ, ಇವ್ರು ಯಾರು ತಕ್ಕ ಇಲ್ಲ. ಕಂಪನಿ ಅಧಿಕಾರಿಗಳು ಸಹಾಯಕವಾಗಿ ಬಂದಿದ್ರು, ನಿಮ್ಮ ಮನೆಗೆ ಸ್ಪಂದಿಸಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ, ಇಲ್ಲ ನಮ್ಮ ಬೇಡಿಕೆ ಈಡೇರಿಸೋಕಾಗ ನಮ್ಮ ಪದಾಧಿಕಾರಿಗಳು ನಾವೆಲ್ಲ ನಿನ್ನೆ ಚರ್ಚೆ ಮಾಡಿವಿ, ಇದು ಮಾಡಿ ಏನು ಮಾಡಿವಿ ಅಂದರೆ ಲಿಖಿತ ಮೂಲಕ ಕೊಡ್ಬೇಕು ನಮ್ಗೆ. ಲಿಖಿತ ಮೂಲಕ ಭೂಮಿನ ಕಬ್ಜಾ ಮಾಡ್ತೀವಿ, ಖರೀದಿ ಮಾಡ್ತೀವಿ, ಉದ್ಯೋಗ ಕೊಡ್ತೀವಿ ಅಂತ ನಮ್ಗೆ ಲಿಖಿತ ಮೂಲಕ ಈಗ ತಂದು ಕೊಟ್ಟರೆ ನಾವು ಇನ್ನು ತಗೊಂತೀವಿ ಹೋರಾಟ. ಇಲ್ಲ, ಅದು ಕೊಟ್ಟಿಲ್ಲ. 3 ತಿಂಗಳು ಒಳಗಾಗಿ ಅಂತ ಹೇಳಿದ್ರು. ಈಗ 3 ತಿಂಗಳಾಗಿ 3 ತಿಂಗಳ ನಂತರ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ನಮ್ಮ ಭೂಮಿನ ಕಬ್ಜಾ ಮಾಡಬೇಕು, ನಮಗೆ ಉದ್ಯೋಗ ಕೊಡಬೇಕು. ನಮ್ಮ ಬೇಡಿಕೆ ಈಡೇರುವವರೆಗೆ ಹೋರಾಟ. ನಾವು 1-2 ದಿವಸ ನಾವು ಸುಮ್ಕೆ ಇರ್ತೀವಿ, 3-4ನೇ ದಿವಸ ಆದಗಳೇ ನಮ್ಮ ತಾಳ್ಮೆಯನ್ನು ಯಾರು ತಡೆಯೋಕ್ಕಾಗೋದಲ್ಲ.
ಬೇಡಿಕೆಗಳನ್ನು ಈಡೇರಿಸಿದ್ರೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಮ್ಮ ಹೋರಾಟ ಪದಾಧಿಕಾರಿಗಳಿಗೆ ನಮ್ಮ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಐತೆ, ನಾವು ಇವತ್ತು ನಾಳೆ ಚರ್ಚೆ ಮಾಡ್ತೀವಿ, ಇವರೆಲ್ಲರನ್ನ ಇಟ್ಕೊಂಡು ಚರ್ಚೆ ಮಾಡ್ತೀವಿ ಮುಂದೆ ಏನು ಮಾಡ್ಬೇಕಂತ. ನಾವು ಯಾರು ಒಬ್ಬರು ತೀರ್ಮಾನ ಅಲ್ಲ, ಇದು ಚರ್ಚೆ ಮಾಡಿ ಮತ್ತು ನಮ್ಮ ಬಯ್ಯಾಪುರ ಅಮರೇಗೌಡರಿಗೆ ಹೇಳಿ ಮುಂದಿನ ಹೋರಾಟನ ನಾವು ತೀವ್ರಗೊಳಿಸ್ತೀವಿ. ಶಿವಾನಂದ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.